ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಮೆಟೀರಿಯಲನ್ನು ಪ್ರಿಪೇರ್ ಮಾಡಿರುವಂತಹ ನಮ್ಮ ಜಯಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೇಡಮ್. ನಿಮ್ಮ ಒಂದು ಮೆಟೀರಿಯಲಿಂದ ಆಲ್ ಓವರ್ ಕರ್ನಾಟಕ ಎಲ್ಲ ಮಕ್ಕಳು ಕೂಡ ಎಕ್ಸಾಮ್ ಬರೀಲಿಕ್ಕೆ ಸಹಾಯವಾಗ್ತಾ ಇದೆ. ದಟ್ ಈಸ್ ದ ಗ್ರೇಟ್ ಥಿಂಗ್, ಹೌದಲ್ವಾ? ಮೆಟೀರಿಯಲ್ಲು ನಮ್ಮ ಬಳಿನೇ ಇದ್ದರೆ ಅದರಿಂದ ಏನು ಉಪಯೋಗವಿಲ್ಲ, ಆದರೆ ನೀವು ಸರ್ಕ್ಯುಲೇಟ್ ಮಾಡ್ತಾ ಇಲ್ವಾ, ದಟ್ ಈಸ್ ದ ಗ್ರೇಟ್ ಥಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದೆ ನೋಡ್ತಾ ಹೋಗೋಣ. ಚಾಪ್ಟರ್ 1ನಲ್ಲಿ ಏನೆಲ್ಲ ತಾವುಗಳು ಕ್ವಿಕ್ ರಿವಿಷನ್ ಅಂತ ಕರಿತೀವಿ, ಆಯಿತಾ? ಸೆಕೆಂಡ್ ಇಯರ್ PUC ಕ್ವಿಕ್ ರಿವಿಷನ್ ಫಾರ್ ಯುವರ್ ಏನಿದ್ದೀರಾ ಕಂಪ್ಯೂಟರ್ ಸೈನ್ಸ್ ಟುಮಾರೋಸ್ ಎಕ್ಸಾಮ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಇಲ್ಲಿ ಟೈಪ್ಸ್ ಆಫ್ ಎರರನ್ನು ನೋಡ್ಬೋದು ತಾವುಗಳು. 3 ಟೈಪ್ ಎರರನ್ನು ಇಲ್ಲಿ ಬರೆಯಲಾಗಿದೆ, ಹೌದಲ್ವಾ? ಯಾವುದಿದೆ? ಸಿಂಟ್ಯಾಕ್ಸ್ ಎರರ್ ಆಗಿರ್ಬೋದು, ಅದನ್ನು ಏನಂತ ಕರಿತೀವಿ? ಪಾರ್ಸಿಂಗ್ ಎರರ್ ಅಂತಲೂ ಕೂಡ ಕರಿತೀರಾ. ಕಂಪೈಲ್ ಟೈಮ್ ಎರರ್ ಅಂತಲೂ ಕೂಡ ಕರಿತೀರಾ. ಅದರ ಎಕ್ಸ್ಪ್ಲನೇಷನ್ ಮುಂದ್ಗಡೆ ಇದೆ, ತಾವುಗಳು ನೋಡ್ಕೋಬೋದು. ಕ್ವಶನ್ ನಂಬರ್ ಅದರಲ್ಲಿ ಇನ್ನೊಂದು ರನ್ ಟೈಮ್ ಎರರ್ ಅಂತಲೂ ಕೂಡ ಇದೆ, ಲಾಜಿಕಲ್ ಎರರ್ ಅಂತಲೂ ಕೂಡ ಇದೆ, ಮುಂದ್ಗಡೆ ಆಪೋಸಿಟಲ್ಲಿದೆ. ಇದನ್ನು ಸ್ವಲ್ಪ ಓದ್ಕೊಳ್ರಪ್ಪ. ನೆಕ್ಸ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಇದೆ. ಚಾಪ್ಟರ್ 1 ನಾವು ಮಾತಾಡ್ತಾ ಇರುವಂಥದ್ದು. ನೇಮ್ ಆಫ್ ದಿ ಎಕ್ಸೆಪ್ಷನನ್ನು ನೋಡ್ಬೋದು. ಸಿಂಟ್ಯಾಕ್ಸ್ ಎರರ್, ವ್ಯಾಲ್ಯೂ ಎರರ್, IO ಎರರ್, ಕೀಬೋರ್ಡ್ ಇಂಟರಪ್ಟ್, ಏನಿದು ಇಂಪೋರ್ಟ್ ಎರರ್, ಝೀರೋ ಡಿವಿಷನ್ ಎರರ್, EOF ಎರರ್, ಇಂಡೆಕ್ಸ್ ಎರರ್, ನೇಮ್ ಎರರ್, ಆಯಿತಾ? ಐಡೆಂಟೇಷನ್ ಎರರ್, ಟೈಪ್ ಎರರ್. ಧನ್ಯವಾದಗಳು ನಮಗೆ ಈ ಒಂದು ಮೆಟೀರಿಯಲನ್ನು ಕಳಿಸಿಕೊಟ್ಟಂಥವರಿಗೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇನ್ನೊಂದು ನಾವು ನೋಡ್ಬೋದು, ರೇಸ್ ಆ್ಯಂಡ್ ಅಸೆಟ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಅಂತ ಇದೆ, ಆಯಿತಾ? ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ ಕಣ್ರೋ. ನಾನೇನು ಬರೀ ಓದ್ಬೋದು ಬಿಟ್ಟರೆ ನಿಮಗೆ ಚೆನ್ನಾಗಿ ಗೊತ್ತಿದೆಯೇನು ಅಂತ, ಆಯಿತಾ? ಸಿಂಟ್ಯಾಕ್ಸ್ ಅದರ ಒಂದು ಏನಂತೀರ ಎಕ್ಸ್ಪ್ಲನೇಷನ್ ಈ ಕಡೆ ತಾವುಗಳು ನೋಡ್ಕೋಬೋದು. ಎಲ್ಲ ಎಕ್ಸ್ಪ್ಲನೇಷನ್ ಜೊತೆಗೆ ರೆಡಿ ಇದೆ. ರಿಯಲಿ ವೆರಿ ಗುಡ್ ಮೆಟೀರಿಯಲ್ ದಿಸ್ ಈಸ್. ಸಿಗಲ್ಲ ಎಲ್ಲೂ ಕೂಡ ಅಂಥ ಮೆಟೀರಿಯಲ್ ಇದು. ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಅಂತ ಇದೆ, ಹೌದಲ್ವಾ? ಟ್ರೈ ಬ್ಲಾಕ್ ಅಂತ ಇದೆ. ಕೋಡ್ ವೇರ್ ಎಕ್ಸೆಪ್ಷನ್ ಮೈಟ್ ಅಕ್ಕ. ಇನ್ನೊಂದು ಯಾವುದು? ಎಕ್ಸೆಪ್ಟ್ ಬ್ಲಾಕ್ ಅಂತ ಇದೆ. ಹ್ಯಾಂಡಲ್ ಸ್ಪೆಸಿಫಿಕ್ ಎಕ್ಸೆಪ್ಷನ್ಸ್. ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ಸ್ ಇಂಟು ನೋ ಎಕ್ಸೆಪ್ಷನ್ ಇನ್ ರೈಸ್ಡ್, ಹೌದಲ್ವಾ? ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇವೆಲ್ಲ ನಿಮಗೆ ಗೊತ್ತಾಗುತ್ತೆ. ಡೆಫಿನಿಷನ್ಸ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಇದೆ. ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ರೆಸ್ಪಾಂಡಿಂಗ್ ಟು ದಿ ಅಕರೆನ್ಸ್ ಆಫ್ exceptions during the execution of a program. This is typically done during try, except, finally and else blocks in Python. Needs for exception handling ಅಂತ ಇದೆ, ಇದನ್ನು ನೋಡ್ಕೋಬೋದು ನಾವು. Essential to prevent program crashing by capturing and managing runtime errors, ಹೌದಲ್ವಾ? ಕ್ಲಿಯರ್ ಮೈ ಡಿಯರ್. ಬನ್ನಿ ಈಗ ಚಾಪ್ಟರ್ 2 ಕಡೆಗೆ ನಾವು ಹೋಗ್ತಾ ಇರವ. ಚಾಪ್ಟರ್ 2ನಲ್ಲಿ ನಾವು ಫೈಲ್ ಹ್ಯಾಂಡ್ಲಿಂಗನ್ನು ನೋಡ್ಬೋದು. ಈ ಫೈಲ್ ಹ್ಯಾಂಡ್ಲಿಂಗಲ್ಲಿ, ಆಯಿತಾ, ಟೆಕ್ಸ್ಟ್ ಫೈಲ್ ಅಂತ ಇದೆ, ಈ ಕಡೆ ಬೈನರಿ ಫೈಲ್ ಅಂತ ಇದೆ. ಇಬ್ರಿಗೂ ಏನು ಡಿಫ್ರೆನ್ಸು ಅಂತ ನೋಡ್ತಾ ಹೋಗವ. ಟೆಕ್ಸ್ಟ್ ಫೈಲ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಇನ್ ASCII ಕ್ಯಾರೆಕ್ಟರ್ಸ್ ಅಂತ ಇದೆ. ಬೈನರಿ ಫೈಲ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಬೈನರಿ ಡೇಟಾ ಸಚ್ ಆ್ಯಸ್ ಇಮೇಜಸ್, ಆಡಿಯೋಸ್, ವಿಡಿಯೋಸ್ ಆ್ಯಂಡ್ ಸೊ ಆನ್ ಅಂತ ಇದೆ. ನೋಡಿ, 2 ರೀತಿ ಡೇಟಾ ಸ್ಟೋರೇಜ್ ಆಗುತ್ತೆ. ಒಂದು ಟೆಕ್ಸ್ಟ್ ಫೈಲು ಹಾಗೂ ಒಂದು ಬೈನರಿ ಫೈಲ್. ಬೈನರಿ ಫೈಲಲ್ಲಿ ಎಲ್ಲ ದೊಡ್ಡವು ಅಂದರೆ ಇಮೇಜಸ್ಸು, ಆಡಿಯೋಸು, ವಿಡಿಯೋಸ್ ಇವೆಲ್ಲ ನೀವು ಇದು ಮಾಡುವಂಥದ್ದು. ಇಲ್ಲಿ ಇನ್ಫಾರ್ಮೇಷನ್ ಮಾತ್ರ ಸ್ಟೋರ್ ಆಗ್ತಾ ಹೋಗುತ್ತೆ ಟೆಕ್ಸ್ಟ್ ಫೈಲ್ಗಳಲ್ಲಿ. ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತೋ, ನಮಗೇನು ಗೊತ್ತಾಗತ್ತೀವೋ. ನೆಕ್ಸ್ಟ್ ನಾವು ಸೇವ್ ಮಾಡೋ ಟೈಮಲ್ಲಿ ನೋಡಿ ಬರುತ್ತಲ್ವ, ಇಮೇಜಸ್ ಸೇವ್ ಮಾಡಿದರೆ GPG ಅಂತ ತೋರಿಸುತ್ತೆ, ಅಂದರೆ ಅದು ಬೈನರಿ ಫೈಲಿಗೆ ಹೋಗಿ ಸೇವ್ ಆಗುತ್ತೆ. MP3 ಅಂದರೆ ಏನಂತೀರ ತಗೊಳ್ಳು, ಸಾಂಗ್ಸು ಸೇವ್ ಆಗುವಂಥದ್ದು, ಹೌದಲ್ವ? ಅದನ್ನು ಸೇವ್ ಮಾಡುವ ಸಮಯದಲ್ಲಿ, ರೀನೇಮ್ ಮಾಡುವ ಸಮಯದಲ್ಲಿ ನಮಗೆ MP3 ಫಾರ್ಮೆಟಲ್ಲಿ ಬೇಕು ಅಂದರೆ ಅದು ಆಡಿಯೋ ಫೈಲ್ ಅಂತ, ಅದು ಕೂಡ ಬೈನರಿ ಫೈಲಲ್ಲಿ ಹೋಗಿ ಸೇವ್ ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಮೆಥಡ್ಸ್ ಇನ್ ಫೈಲ್ ಹ್ಯಾಂಡ್ಲಿಂಗ್ ಅಂತ ಇದೆ. ಇದು ನಿಮಗೆ ಗೊತ್ತುಕೊಂಡ್ರೆ ನಮಗೆ ಏನು ಗೊತ್ತಿಲ್ಲ ನಿಜವಾಗಿಯೂ. ಒನ್ಸ್ ಯು ಅದಕ್ಕೆ ಕ್ವಿಕ್ ರಿವಿಷನ್ ಅಂತ ಇರುವಂಥದ್ದು. ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಜಾಸ್ತಿ ನೋಡಬಾರ್ದು ಈ ವಿಡಿಯೋ, ಸ್ವಲ್ಪ ನೋಡ್ಕೋಬೇಕು. ಎಷ್ಟು ಓದಿದ್ದೀನಿ, ಇದು ಬರುತ್ತಾ, ಇದು ಬರುತ್ತಾ, ಇದು ಬರುತ್ತೆ. ಮೆಥಡ್ಸ್ ಆ್ಯಂಡ್ ಡೆಫಿನಿಷನ್ಸ್ ಅಂತ ಇದೆ. ಓಪನ್ನು, ಕ್ಲೋಸು, ರೀಡ್, ರೆಡ್ ಲೈನ್ಸ್, ರೆಡ್ ಮತ್ತು ರೈಟ್ ಅಂತ ಇದೆ, ಹೌದಲ್ವಾ? ರೈಟ್ ಲೈನ್ಸ್, ಟೆಲ್, ಸೀಕ್, ಡಂಪ್, ಲೋಡ್ ವಿತ್ ಕ್ಲಾಸ್, ಫೈಲ್ ಓಪನ್ ಮೋಡ್ ಅಂತ ಇದೆ. ಅಲ್ಲೇನಿದೆ ನೋಡೋಣ ಬನ್ನಿ. ನಾಳೆ ನೀವು ಬರೀತೀರ ಕಣ್ರು. ಇವತ್ತು ಅಪ್ಲೋಡ್ ಮಾಡಿರೋ ಮೆಟೀರಿಯಲ್ ಇದೆ ಅಲ್ವಾ, ಯಾವ ಸಬ್ಜೆಕ್ಟಿಗೂ ಅಪ್ಲೋಡ್ ಮಾಡಿಲ್ಲ ಕಣ್ರು. ನಾನು ಅಂದ್ಕೊಂಡು ಇರಲಿಲ್ಲ ಈ ಲೆವೆಲ್ಲಿಗೆ ನಾನು
ಕಂಪ್ಯೂಟರ್ ಸೈನ್ಸ್. ಯಾಕಂದರೆ ಈ ವರ್ಷ ಬಯೋ ಏನೂ ಅಪ್ಲೋಡೇ ಮಾಡಿಲ್ಲ ನಾನು. ಹೋಗಿ ನೋಡ್ಕೊಳ್ಳಿ, ನೋಡವ ಪಾಪ ಅವರಿಗೂ ಕೂಡ ಏನಾರು ಸಿಕ್ಕರೆ. ವಾಟ್ ಈಸ್ ದಿ ಪಿಕಲ್ ಮಾಡ್ಯೂಲ್ ಇನ್ ಪೈಥಾನ್ ಆ್ಯಂಡ್ ಹೌ ಡಸ್ ಇಟ್ ಪರ್ಫಾರ್ಮ್ ಸೀರಿಯಲೈಸೇಷನ್ ಆ್ಯಂಡ್ ಡಿ ಸೀರಿಯಲೈಸೇಷನ್ ಅಂತ. ಇದನ್ನು ಪಿಕ್ಲಿಂಗ್ ಅಂತಲೂ ಕೂಡ ಕರಿತೇವೆ, ಇದನ್ನು ಅನ್ಪಿಕ್ಲಿಂಗ್ ಅಂತಲೂ ಕೂಡ ಹೇಳ್ತೇವೆ. ಡಿಫ್ರೆನ್ಸ್ ಬಿಟ್ವೀನ್ ನೋಡ್ಕೊಳ್ಳಿ ಮಕ್ಕಳೇ. ಚಾಪ್ಟರ್ 3 ಆ್ಯಂಡ್ 4 ಬಂದು ನಿಮಗೆ ಸ್ಟ್ಯಾಕ್ ಆ್ಯಂಡ್ ಕ್ಯೂ ಅಂತ ಬರುತ್ತೆ, ಹೌದಲ್ವಾ? ಪ್ರೊನೌನ್ಸಿಯೇಷನ್ ನಿಮಗೆ ಚೆನ್ನಾಗಿ ಗೊತ್ತುಕೊಂಡ್ರು, ನನಗೆ ಗೊತ್ತಿಲ್ಲ. ಸ್ಟ್ಯಾಕ್ ಅಂದ್ರೇನು ಅದ್ರ ಬಗ್ಗೆ ಡೆಫಿನಿಷನ್ ಇದೆ, ಕ್ಯೂ ಅಂದ್ರೇನು ಅದರದ್ದು ಡೆಫಿನಿಷನ್ ಇದೆ, ಓದ್ಕೊಳ್ಳಿ. ನಿಮ್ಮ ಹತ್ರನೂ ಇರುತ್ತೆ. ಸ್ವಲ್ಪ ನಾವು ಕ್ವಿಕ್ ಗ್ಲಾನ್ಸನ್ನು ಮಾಡೋದವರು, ಕ್ವಿಕ್ ರಿವಿಷನ್. ರಿಯಲ್ ಲೈಫ್ ಅಪ್ಲಿಕೇಶನ್ಸನ್ನು ನೋಡ್ಬೋದು. ಸ್ಟ್ಯಾಕ್ ಅಂತ ಹೇಳಿದರೆ ನೋಡಿ, ಇದೆ ರಿಯಲ್ ಲೈಫ್ ಅಪ್ಲಿಕೇಶನ್ ಅಂದರೆ ಎಕ್ಸಾಂಪಲ್ಸು, ದಿನನಿತ್ಯ ದೈನಂದಿನ ಚಟುವಟಿಕೆ. ಪೈಲ್ ಆಫ್ ಕ್ಲಾತ್ಸ್ ಇನ್ ಅನ್ ಅಲ್ಮೆರಾ, ಮಲ್ಟಿಪಲ್ ಚೇರ್ಸ್ ಇನ್ ಎ ವರ್ಟಿಕಲ್ ಪೈಲ್. ಪೈಲ್ ಅಂದರೆ ರಾಶಿ ಅಂತ. ಬ್ಯಾಂಗಲ್ಸ್ ಓನ್ ಆನ್ ದ ರೆಸ್ಟ್. ಬಾಕ್ಸಸ್ ಆಫ್ ಈಟಬಲ್ಸ್ ಇನ್ ಪ್ಯಾಂಟ್. ಭಾಳ ಸಲ ಬಂದಿದ್ದೀರಿ ಎಕ್ಸಾಮಿಗೆ ಇವು. ಕ್ಯೂ ಅಂತ ಇದೆ. ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ಕಾಲ್ಸ್ ಆಗಿರ್ಬೋದು, ವೆಹಿಕಲ್ಸ್ ಇನ್ ಟೂಲ್ ಬೋತ್ಸ್ ಆಗಿರ್ಬೋದು, ಕ್ಯೂವಲ್ಲಿ ಇರ್ತಾರೆ ಅಂತ. ಇದೇನು ಡಿ ಕ್ಯೂ ಅಂದರೆ ರೀ ಎಂಟ್ರಿ ಅಟ್ ಟಿಕೆಟ್ ಕೌಂಟ್ರ್. ಎಂದು ಟೂಲ್ ಬೋತ್ ಕ್ಯೂ ರೀಡೈರೆಕ್ಷನ್. ಈಸಿ ಇದೆ ಅದು. ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನಲ್ಲಿ ಅದರ ಒಂದು ಪಾತ್ರವೇನು ಅಂತ ಸ್ಟ್ಯಾಕು, ಕ್ಯೂ ಹಾಗೂ ಡಿ ಕ್ಯೂ ಓದ್ಕೊಂತೀರ ನೀವು. ನೆಕ್ಸ್ಟ್ ಆಪ್ರೇಷನ್ಸ್. ಆಪ್ರೇಷನ್ ಅಂದರೆ ಇವೇ ಬೇರೆ ಆಪ್ರೇಷನ್ಸು, ಬೈಯೋದವರಿಗೆ ಅರ್ಥ ಆಗಲ್ಲ ಇದು. ಪುಷ್ ಆಪ್ರೇಷನ್ ಇದೆ, ಪಾಪ್ ಆಪ್ರೇಷನ್ ಇದೆ. ಪುಷ್ ಆಪ್ರೇಷನ್ನ ನಾವು ಇನ್ಸರ್ಷನ್ ಆಪ್ರೇಷನ್ ಅಂತ ಕೂಡ ಕರಿತೀವಿ. ಪಾಪ್ ಆಪ್ರೇಷನ್ಗೆ ನಾವು ಡಿಲೀಷನ್ ಆಪ್ರೇಷನ್ ಅಂತ ಕರಿತೀವಿ. ಇಷ್ಟು ನನಗೆ ಗೊತ್ತು, ಮುಂದಿಂದೆಲ್ಲ ನಿಮಗೆ ಗೊತ್ತು ಮೀನಿಂಗ್ಸ್ಗಳು. ಯಾಕಂದರೆ ಇವು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸಲ್ಲೆಲ್ಲ ಬಂದಿದೆ, ಹಾಗಾಗಿ ಅವೆಲ್ಲ ಗೊತ್ತು ಅಷ್ಟೇ. ಇಂಪ್ಲಿಮೆಂಟೇಷನ್ ಅಂತ ಇದೆ. ಇಂಪ್ಲಿಮೆಂಟೇಷನ್ ನೊಟೇಷನ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಇದೆ. ಇದು ಕೂಡ ಎಕ್ಸಾಮಿಗೆ ಬಂದಿದೆ ಮಕ್ಕಳೇ, ಸ್ವಲ್ಪ ನೋಡ್ಕೋಬೇಕು. ಟೈಪ್ ಆಫ್ ಎಕ್ಸ್ಪ್ರೆಷನ್ಸು, ಅದರ ಡಿಸ್ಕ್ರಿಪ್ಷನ್ ಇದೆ, ಎಕ್ಸಾಂಪಲ್ ಕೂಡ ಇದೆ. ಇದೆಲ್ಲ ಕಡೆ ಬರುವ ಸಾಧ್ಯತೆ ಇದೆ ಸರ್. ಆಯಿತಾ? ಪ್ರಿಫಿಕ್ಸು, ಇನ್ನೊಂದು ಪೋಸ್ಟ್ ಫಿಕ್ಸ್ ಅಂತ. ಪ್ರಿಫಿಕ್ಸ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಮತ್ತೇನು ಹೇಳ್ಕೊಡುವಂಥದ್ದಲ್ಲ ನಾನು. ಮುಂಚೆನೇ ಇರಬೇಕು, ಹಾಗಾಗಿ ಸ್ಟಾರ್ ಇಲ್ಲಿ ಮುಂಚೆ ಹಾಕಿದ್ದಾರೆ. ಪೋಸ್ಟ್ ಫಿಕ್ಸ್ ಅಂದರೆ ನೆಕ್ಸ್ಟ್ ಲಾಸ್ಟಿಗಿರಬೇಕು, ಮುಗೀತಷ್ಟೇ. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಪೋಸ್ಟ್ ಫಿಕ್ಸ್ ಟು ಇನ್ಫಿಕ್ಸ್ ಅಂತ ಒಂದು ಅಲ್ಗೋರಿದಮ್ ಇದೆ. ಇದು ಕೂಡ ಭಾಳ ಇಂಪಾರ್ಟೆಂಟು ನಿಮ್ಮ ಒಂದು ಎಕ್ಸಾಮಿಗೆ, ನೋಡ್ಕೊಳ್ಳಿ. ಜಯ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ನಿಜವಾಗಿಯೂ ಏನು ಗೊತ್ತಿಲ್ಲದವನಿಗೂ ಕೂಡ ಈ ಒಂದು ವಿಡಿಯೋ ನೋಡಿದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾನ್ಫಿಡೆನ್ಸು ಹಾಗೂ ನಾಲೆಡ್ಜ್ ಸಿಗತ್ತೆ ಆ ರೀತಿಯಾಗಿ. ಹಾಗೂ ಶಾರ್ಟ್ ಆಗಿದೆ, ಏನು ಮಗು ಆರಾಮಾಗಿ ಪಾಸಾಗಿ ಬಂದುಬಿಡೋದು ಈ ಮೆಟೀರಿಯಲಿಂದ. ಆಯಿತಾ? ಪಾಸಿಂಗ್ ಪ್ಯಾಕೇಜೇ ಅನ್ಕೋಬೋದು ನಾವು ಇದನ್ನು, ಕಂಪ್ಯೂಟರ್ ಸೈನ್ಸನ್ನು. ಪ್ಯಾಲಿಂಡ್ರೋಮ್ ಆಲ್ಗೋರಿದಮ್ ಅಂತ ಇದೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, 5, 6 ಎಲ್ಲ ಕೂಡ ಇದರಲ್ಲೇ ಇದೆಯಪ್ಪ. ಏನು ಡಿಫ್ರೆನ್ಸ್ ಬಿಟ್ವೀನಲ್ಲ, ಇದು ಸ್ಟೆಪ್ ವೈಸ್ ಬರೀಬೇಕು. ಇದನ್ನು ಕಟ್ ಆಫ್ ಮಾಡಿ ಈ ಕಡೆ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ, ನೋಡ್ಕೊಳ್ಳಿ ಸ್ವಲ್ಪ. ಚಾಪ್ಟರ್ 5 ಕಡೆಗೆ ಹೋಗ್ತಾ ಇದ್ದೀವಿ ನಾವು ಈಗ. ಸಾರ್ಟಿಂಗ್ ಅಂತ. ಇಟ್ ಈಸ್ ದ ಪ್ರೊಸೆಸ್ ಆಫ್ ಅರೇಂಜಿಂಗ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್ ಸಚ್ ಆಸ್ ಅಸೆಂಡಿಂಗ್, ಡಿಸೆಂಡಿಂಗ್, ಆಲ್ಫಾಬೆಟಿಕ್ ಆರ್ ಬೈ ಲೆಂತ್. ತಾವುಗಳು ಎಕ್ಸೆಲನ್ನು ಯೂಸ್ ಮಾಡುವ ಸಮಯದಲ್ಲಿ ಹಿಂದೆ ಮುಂದೆ ಎಲ್ಲೆಲ್ಲ ಏನೇನೋ ಆಗಿರ್ತವೆ. ಈಗ ಇಮ್ಯಾಜಿನ್ ಮಾಡಿ, ಒಬ್ಬ ವ್ಯಕ್ತಿಯ ಹೆಸರು ಬರೆದುಬಿಟ್ಟು ನೀವು ಒಂದು 50,000 ರೂಪಾಯಿ ಅವ್ನು ಕೊಟ್ಟಿರ್ತಾನೆ. ಇನ್ನೊಂದು ವ್ಯಕ್ತಿ ಹೆಸರು ಬರೆದ್ಬಿಟ್ಟು ಅವನು ಒಂದು 5,000 ಕೊಟ್ಟಿರ್ತಾನೆ. ಇನ್ನೊಬ್ಬಂದು ಬರುತ್ತೀರಾ ಅವಾಗ 1,00,000. ಇದೇನಾಗುತ್ತೆ ಅಂದರೆ ಆರ್ಡರ್ ವೈಸರ್ ಇಲ್ಲರ. ಆರ್ಡರ್ ವೈಸ್ ಅಂದರೆ ಅರ್ಥ ಆಯ್ತಾ? ಯಾರು ಜಾಸ್ತಿ ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ, ಯಾರು ಕಡಿಮೆ ಯಾರು ಜಾಸ್ತಿ ಅಂತ. ಅವಾಗ ಏನು ಮಾಡ್ತೀರಾ, ಇದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸಾರ್ಟ್ ಅಂತ ಕೊಟ್ಟಾಗ ನಿಮ್ಗೊಂದು ಆಪ್ಷನ್ ಬರುತ್ತೆ, ಅಸೆಂಡಿಂಗೋ ಡಿಸೆಂಡಿಂಗೋ. ಆಲ್ಫಾಬೆಟಿಕ್ ಪ್ರಕಾರ ಬೇಕು. ಆಲ್ಫಾಬೆಟಿಕ್ ಪ್ರಕಾರ ಅಂದರೆ ನೇಮ್ ವೈಸು. ಇಸ್ಲಾಂ ಅಂತ ಇದೆ, ಇನ್ನೊಬ್ಬ ಐಯಿಂದನೇ ಹೆಸರಿರಬೇಕು ಈ ರೀತಿಯಾಗಿ. ಅಥವಾ ಅರುಣು, ಅರವಿಂದು ಇವೆಲ್ಲೆಲ್ಲೋ ಹೋಗಿರ್ತವೆ, ಇವೆಲ್ಲ ಬಂದು ಮೇಲ್ಗಡೆ ಕೂತ್ಕೊಂಡು ಆಲ್ಫಾಬೆಟಿಕ್ ಆರ್ಡರ್ ಈ ರೀತಿಯಾಗಿ. ಆಯಿತಾ ಮಕ್ಕಳ? ಬನ್ನಿ ಈಗ ಬಬಲ್ ಸಾರ್ಟ್ ಅಂತ ಇದೆ, ಅದು ಕೂಡ ನೋಡ್ಕೊಳ್ಳಿ. ಎಕ್ಸಾಮಿಗೆ ಬಂದಿರುವಂಥದ್ದು ಎಕ್ಸ್ಪ್ಲನೇಷನ್ ಇದೆ, ಆಲ್ಗೋರಿದಮ್ ಕೂಡ ಇದೆ. ಸಾರಿ ಮಕ್ಕಳ,
ಸುಸ್ತಾಗ್ಬಿಟ್ಟಿದ್ದೀನಿ. ಬೆಳಗಿಂದ ಗೊತ್ತಲ್ವ ಎಷ್ಟು ವಿಡಿಯೋ ಹಾಕಿದ್ದೀನಿ ಅಂತ. ವಿಡಿಯೋ ಹಾಕ್ಲಿಕ್ಕೆ ಕಾರಣಕ್ಕರ್ತರೆ ನೀವು ನಿಮ್ಮ ಪ್ರೀತಿ ವಿಡಿಯೋಗಳಲ್ಲೇ ಕಾಣುತ್ತೆ. ಇಟ್ಸ್ ರನ್ನಿಂಗ್ ಲೈಕ್ ಎನಿಥಿಂಗ್, ಆಯಿತಾ. 2 ಪಟ್ಟು ಜಾಸ್ತಿ ಸೋಷಿಯಾಲಜಿಕ್ಕಿಂತ ಬೇಡಿಕೆ ಇರುವಂಥದ್ದು ಕಂಪ್ಯೂಟರ್ ಸೈನ್ಸ್ಗೆ. ಬಯೋಗೂ ಇದೆ, ಸಮಯ ಇಲ್ಲ ಕಂಡ್ರೋ ನನಗೆ. ಇನ್ಸರ್ಷನ್ ಶಾರ್ಟ್ ಇದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಕ್ಸ್ಪ್ಲನೇಷನು ಹಾಗೂ ಆಲ್ಗೋರಿದಮ್ ಎರಡೂ ಕೂಡ ರೆಡಿ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಮುಗಿದ್ರಿ, ಎಲ್ಲ ಇದ್ದಂಗೆ ನಿಮ್ಮ ಹತ್ರ. ಭಾಳ ಜನ ಕ್ವಶನ್ಸ್ ಕೇಳ್ತಾಯಿದ್ರಿ, ಸರ್ ಬರೇ ಮಾಡಲು ಹೋದರೆ ಏನಾಗ್ತೀವಿ ಅಂತ. ಪಾಸ್ ಆಗ್ತೀರಾ? ಹಾಗೆ ಹೋದರೆ ಏನಾಗ್ತೀರಾ ಅಂತ ಭಾಳ ಜನ ಕೇಳಿದರು, ಹೌದಲ್ವಾ? ಹಾಗೆ ಹೋದರೆ ಏನಾಗುತ್ತೆ ಅಂದರೆ ಎಲ್ಲ ಹೊಸ ಪಿಕ್ಚರ್ ನೋಡ್ದಂಗೆ ಆಗುತ್ತೆ ಅಷ್ಟೇ. ಈಗ ಒಂದು ಪಿಕ್ಚರಿಗೆ ಹೋಗ್ತಾ ಇದ್ದೀವಿ ಅಂದರೆ, ಪಿಕ್ಚರ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ ವಾಲ್ಪೇಪರ್ ನೋಡ್ತೀವಿ, ಪೋಸ್ಟರ್ಗಳನ್ನು ನೋಡ್ತೇವೆ, ಯಾರು ಹೀರೋ ಯಾರು ಹೀರೋಯಿನ್ ಅಂತ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪಿಕ್ಚರ್ ಹಾಲಲ್ಲಿ ಹೋದಾಗ ಆ ಮಜಾನೇ ಬೇರೆ. ಯಾಕೆಂದರೆ ಆಲ್ರೆಡಿ ನಿಮ್ಮ ಹಾರ್ಮೋನ್ಸ್ಗಳು ವರ್ಕ್ ಆಗ್ತಾಯಿರ್ತವೆ. ಈ ಹೀರೋಯಿನ್ ಬರ್ತಾಳೆ, ಈ ಹೀರೋ ಬರ್ತಾನೆ, ಈ ವಿಲನ್ ಇರ್ತಾನೆ, ಈ ಡೈಲಾಗ್ ಹೊಡಿಬೋದು ಅಂತ. ಹೀಗೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಓದ್ಕೊಂಡು ಪ್ರಿಪೇರಾಗಿ, ಇವತ್ತು ಈ ಕ್ವಶನ್ ಈ ಪಾಠದಲ್ಲಿ ಬರುತ್ತೆ, ಇದಿಲ್ಲ ಅಂದರೆ ಇದು ಬರುತ್ತೆ, ಈ ರೀತಿಯಾಗಿ ಮೈಂಡ್ಸೆಟ್ ಮಾಡ್ಕೊಂಡು ಹೋದಾಗ ನಿಮ್ಮ ಬ್ರೈನ್ ಇದೆಯಲ್ವ, ಅದು ಪರ್ಫೆಕ್ಟಾಗಿ 100% ವರ್ಕೌಟ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರು, ಆನ್ಸರ್ ಪೇಪರು ನಿಮ್ಮದು ಟ್ಯಾಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಇಲ್ಲ ಬ್ಲೈಂಡಾಗಿ ಹೋಗಿದ್ದೀರಾ ಅಂದರೆ ಅವಾಗ ಇರೋದು ಮಜಾ, ಹಬ್ಬ ಇದ್ದಂಗೆ ಅದು. ಫೈನಲ್ ಎಕ್ಸಾಮ್ ಕಂಡ್ರಿ, ರಾತ್ರಿ ಹಗಲು ಓದಿ ಏನೂ ಆಗೋಲ್ಲ. ನಾಳೆ ಇಡೀ ದಿನ ಮಕ್ಕಳು ಎಕ್ಸಾಮ್ ಬರೆದು ಬಂದು ಕೇಳೋರು ಇರೋಲ್ಲ, ನಿಮ್ಗೆ ಯಾಕೋ ತಮ್ಮ ಮಕ್ಕಂಡಿ ಅಂತ. ನಿಮ್ಮ ಅಪ್ಪಾಜಿನೇ ಇರಲಿ ಬಿಡು ಅಂತವ್ರೆ. ಇಷ್ಟು ದಿನ ಎದ್ದೇಳಲೇ ಹಂದಿ ಅಂತವ್ನು, ಎದ್ದೇಳ ಮೇಲೆ ಓದೋ ಅಂತಾರೆ, ಹೌದಲ್ವಾ? ಆದರೆ ಎಕ್ಸಾಮ್ ನಾಳೆ ಫೈನಲ್ ರೀ. ಫೈನಲ್ ಮ್ಯಾಚ್ ಆದಮೇಲೆ ನಿಮ್ಮ ಅಪ್ಪಾಜಿ ಮಲಗಲಿ ಬಿಡೆ, ಓದಿದನು ರಾತ್ರಿ ಹಗಲು ಅಂತಾರೆ. ಎಷ್ಟಕ್ಕೆ ನಾನು ಹೇಳ್ತಾ ಇರೋದು, ಡೂ ಹಾರ್ಡ್ ವರ್ಕ್ ಮೈ ಡಿಯರ್ ಚಿಲ್ಡ್ರನ್. ಹಾರ್ಡ್ ವರ್ಕು ನಿಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ, ಇಷ್ಟು ನೆನಪಿರಲಿ. ಬನ್ನಿ ಈಗ ಚಾಪ್ಟರ್ 6 ಕಡೆಗೆ ಹೋಗೋಣ. ಸರ್ಚಿಂಗ್ ಅಂತ ಒಂದು ಚಾಪ್ಟರ್ 6 ಇದೆ. ಇಟ್ ಈಸ್ ದ ಪ್ರೊಸೆಸ್ ಆಫ್ ಲೊಕೇಟಿಂಗ್ ಎ ಸ್ಪೆಸಿಫಿಕ್ ಎಲಿಮೆಂಟ್ ಕಾಲ್ಡ್ ದ ಕೀ ಇನ್ ಎ ಕಲೆಕ್ಷನ್. ಲೀನಿಯರ್ ಸರ್ಚ್ ಇದೆ, ಬೈನರಿ ಸರ್ಚ್ ಇದೆ, ಸರ್ಚ್ ಬೈ ಹ್ಯಾಶಿಂಗ್ ಕೂಡ ಇದೆ. 3 ಮೇನ್ ಟೆಕ್ನಿಕ್ಸ್ಗಳು ಇದ್ದಾವೆ ಸರ್ಚನ್ನು ಮಾಡಲಿಕ್ಕೆ. ಡಿಫ್ರೆನ್ಸ್ ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಜೊತೆ ನಾವು ಲೀನಿಯರ್ ಸರ್ಚ್, ನಾವು ಅಂದರೆ ಮೇಡಮ್ ಅವರು ಈ ರೀತಿಯಾಗಿ ಕೊಟ್ಟಿದ್ದಾರೆ, ತಗೊಳ್ಳೋ ನೋಡ್ಕೋಬೋದು. ಡಿಫ್ರೆನ್ಸ್ ಬಿಟ್ವೀನ್ ಯಾವುದು, ಮೊದಲಿಗೆ ಬೈನರಿ ಸರ್ಚ್ ಜೊತೆ ಲೀನಿಯರ್ ಸರ್ಚನ್ನು ನೋಡಿದ್ವಿ. ನಂತರದಲ್ಲಿ ಆಲ್ಗೋರಿದಮನ್ನು ನೋಡ್ತಾ ಇದ್ದೀರಾ, ಲೀನಿಯರ್ ಸರ್ಚು ಹಾಗೂ ಬೈನರಿ ಸರ್ಚಿನ ಅಪ್ಲಿಕೇಶನ್ ಆಫ್ ಬೈನರಿ ಸರ್ಚನ್ನು ನೋಡ್ಕೊಂಬಿಡಿ. ಸರ್ಚಿಂಗ್ ಆ ಡಿಕ್ಷನರಿ, ಟೆಲಿಫೋನ್ ಡಿಕ್ಷನರಿ, ಡೇಟಾ ಕಂಪ್ರೆಷನ್ ಕೋಡ್, ಹೌದಲ್ವಾ? ಚಾಪ್ಟರ್ 7 ನೋಡ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ ಇದೆ. ಈ ಅಂಡರ್ಸ್ಟ್ಯಾಂಡಿಂಗ್ ಡೇಟಾದಲ್ಲಿ ಡೇಟಾ ಅಂದರೆ ಏನು ಅಂತ ಮೊದಲು ತಿಳ್ಕೊಂಬಿಡಿ. ಡೇಟಾ ಇಸ್ ಎ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಆ್ಯಂಡ್ ದ ಸಿಂಬಲ್ಸ್ ದೇ ರೆಪ್ರೆಸೆಂಟಿಂಗ್ ದಿ ಇನ್ಫಾರ್ಮೇಷನ್ ಸಚ್ ಆಸ್ ನೇಮ್ಸ್, ದ ಏಜಸ್, ಟ್ರಾನ್ಸಾಕ್ಷನ್, ಇಮೇಜಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಏನೇ ಮಾಡಿದರೂ ನೀವು ಏನೆಲ್ಲ ಸೇವ್ ಮಾಡ್ತೀರೋ ಅದನ್ನು ನಾವು ಕಂಪ್ಯೂಟ್ರಲ್ಲಿ ಡೇಟಾ ಅಂತ ಕರಿತೀವಿ. ಅದನ್ನು ಕಾಮನ್ ಟೈಪ್ಸ್ ಆಫ್ ಡೇಟಾ ಇನ್ಕ್ಲೂಡ್ ಏನಾಗಿರ್ಬೋದು, ಹೆಸರಾಗಿರ್ಬೋದು, ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮಲ್ಟಿಮೀಡಿಯಾ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಡಾಕ್ಯುಮೆಂಟ್ಸಲ್ಲೇ ವೆರೈಟಿ ಡಾಕ್ಯುಮೆಂಟ್ಸ್ ಯಾವುದು, ವೆಬ್ ಪೇಜಸ್ ಆಗಿರ್ಬೋದು, ಆನ್ಲೈನ್ ಪೋಸ್ಟ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು. ಇಂಪಾರ್ಟೆನ್ಸ್ ಆಫ್ ಡೇಟಾ ಅಂತ ಕೊಟ್ಟಿದ್ದಾರೆ. ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇಸ್ ಜನರೇಟೆಡ್ ಟು ಡಿಜಿಟಲ್ ಸರ್ವಿಸಸ್, ಹೌದಲ್ವಾ? ಕಂಪ್ಯೂಟರ್ ಮೇಕ್ ಡೇಟಾ ಪ್ರೊಸೆಸಿಂಗ್ ಆ್ಯಂಡ್ ಅನಲೈಸಿಂಗ್ ಈಸಿಯರ್. ಡೇಟಾ ಹ್ಯಾಸ್ ಟು ಬಿ ಪ್ರೊಸೆಸ್ಡ್ ಆ್ಯಂಡ್ ಅನಲೈಸ್ಡ್. ಭಾಳ ಈಸಿ ಇದೆ ರೀ. ಬರೀಬೇಕು ಸರ್. ನಾಳೆ ಹೆಂಗಾಗಬೇಕು ಅಂದರೆ 24 ಪೇಜ್ ಇರುವಂಥ ಪುಟಗಳ ನಿಮ್ಮ ಏನದು ಆನ್ಸರ್ ಬುಕ್ಲೆಟ್ ತುಂಬ ಹೋಗಬೇಕು. ಖುಷಿಯಾಗಿ ಬರೆದ್ರೆ ತುಂಬುತ್ತೆ. ಅಳ್ಕಂತ ಹೆಂಗಪ್ಪ ಲೈನ್ ತುಂಬಿಸೋದು ಅಂದರೆ ನಿಜವಾಗಿ ಜೀವನದಲ್ಲಿ ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಅಂತ ಇದೆ. ಡೇಟಾ ಕಲೆಕ್ಷನ್ ಅಂದ್ರೇನು, ಡೇಟಾ ಸ್ಟೋರೇಜ್ ಅಂದ್ರೇನು, ಡೇಟಾ ಪ್ರೊಸೆಸಿಂಗ್ ಅಂದ್ರೇನು, ಎಲ್ಲವೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿದೆ. ಇದನ್ನು ತಗೊಳ್ಳೋದು ತಿಳ್ಕೊಬೇಕು, ಆಯಿತಾ? ಇದನ್ನು ಡಿಫ್ರೆನ್ಸ್ ಗೊತ್ತಿದ್ದರೆ ಈಸಿಯಾಗಿ ಬರೀತೀರ. ಫಾರ್ ಎಕ್ಸಾಂಪಲ್, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮೀನ್, ಮೀಡಿಯನ್, ಮೋಡ್ ಎಲ್ಲರಿಗೂ ಕೂಡ ಗೊತ್ತು. ಸ್ಟ್ಯಾಟಿಸ್ಟಿಕ್ಸ್ ಮಕ್ಕಳಿಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದರಷ್ಟು ಈಸಿ ಯಾವುದೂ ಹಾಗೇ ಇರಲ್ಲ, ಆಯಿತಾ? ಭಾಳ ಖುಷಿಯಾಗುತ್ತೆ ಇವೆಲ್ಲ ಲೆಕ್ಕಗಳು ಮಾಡಲಿಕ್ಕೆ. ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಎಲ್ಲರಿಗೂ ಕೂಡ ಗೊತ್ತು. ಈ ಕಡೆ 3 ಎರಡೂ ಕೂಡ ತೆಗೆದು ಒಗಿಬೇಕಾಗತ್ತೆ, ಹೌದು. ಮೀನ್, ಮೀಡಿಯಮ್, ಮೋಡಲ್ಲಿ ಅರೇಂಜ್ ಮಾಡಿ ಬರ್ಕೋಬೇಕು. ಆವಾಗ 7 ಅಂತ ಬರುತ್ತೆ. ಫಸ್ಟು ತಾವು ಆರ್ಡರ್ ಜೋಡಿಸ್ಕೋಬೇಕು ನೋಡಿ. 3, 4 ಎಲ್ಲಿ 2 ಫಸ್ಟು 2, 3, 4, 5 2, 3, 4, 5 ನೋಡಿ.
778. ಈ ಕಡೆ 3 ಈ ಕಡೆ 3 ತೆಗೆದ್ರೆ ಆಯಿತಾ, ಮೀಡಿಯನ್ ನಮಗೆ 5 ಬರುತ್ತೆ. ಭಾಳ ಈಸಿ. ಮೀನ್ ಕಂಡುಹಿಡಿಯೋದು ಹೇಗೆ ಅಂದರೆ ಅಷ್ಟು ಇದೆ ಅಲ್ವ, ಅದನ್ನು ಟೋಟಲ್ ಮಾಡಿ ಎಷ್ಟು ನಂಬರ್ಸ್ ಇದ್ದಾವೋ ಅದರಿಂದ ಡಿವೈಡ್ ಮಾಡಬೇಕು. ಅಲ್ಲಿ 7 ನಂಬರ್ಸ್ಗಳಿದ್ದಾವೆ, ಡಿವೈಡೆಡ್ ಬೈ 7 ಅಂತ ಹೊಡೆದ್ರೆ 5.14 ಬಂತು. ಅದು ಮೀನು. ಮೀಡಿಯನ್ ಅಂದರೆ ಈಗ ತಾನೇ ಹೇಳಿದಲ್ವ, ಸೆಂಟ್ರ್ ಇರುವಂಥದ್ದೇ ಮೀಡಿಯನ್ನು. ಮೋಡ್ ಅಂದರೆ ಯಾವುದು ಹೇಳಿ, ರಿಪೀಟು. ಹೌದಾ? ತಪ್ಪಾದರೆ ಕಮೆಂಟ್ ಮಾಡಿ ತಮ್ಮ, ನಾವು ನಿಮ್ಮಷ್ಟು ಓದಿಲ್ಲ. ಹಾಗಾಗಿ ನೀವೆಲ್ಲ ಭಾಳ ಜಾಣರು, ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಿರುವಂಥದ್ದು. ನಾಳೆ ಜಾಣರು ಯಾವತ್ತು ಸ್ಮೈಲ್ ಕೊಟ್ಕೊಂಡೆ ಹೊರಗಡೆ ಬರ್ತಾರೆ. ನೀವು ನಮ್ಮ ಬಯೋ ಹುಡುಗರಂತೂ ನಾಳೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓದ್ಕೊಂಡು ಹೋಗಿದೆ ಮಗ, ಮೇಲ್ ರಿಪ್ರೊಡಕ್ಟಿವ್ ಕೊಟ್ಬಿಟ್ಟ ಅಂತ. ಅಯ್ಯೋ ದೇವ್ರೆ, ಹುಡ್ದಾಗಿಂದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನೇ ಇಟ್ಕೊಂಡು ಡೈಲಿ ದಿನನಿತ್ಯ ಅದರ ವಿಸಿಟ್ ಕೊಟ್ಟು, ಹೌದಲ್ವಾ, ಅದನ್ನು ಬಿಡ್ಸೋಕ್ಕೆ ಬರಲಿಲ್ಲ ಅಂದಮೇಲೆ ಇನ್ನು ಕೆಲವೊಬ್ಬರಂತೂ ಬಿಡಿ ಮಗ ಏನಣ್ಣ ಕಣ ಅಂದರೆ ಗೆಸ್ಸಿಂಗ್ ಸರಿ ಇಲ್ಲ ನಿಮ್ಮದು ಅಂತ. ಕೀ ಕಾಂಪೊನೆಂಟ್ಸ್ ಇನ್ DBMS ಅನ್ನು ನೋಡ್ಕೋಬೋದು ತಾವುಗಳು. ಕೀ ಟರ್ಮಿನಾಲಜೀಸ್ ಇನ್ DBMS ಇದೆ, ಅದು ಕೂಡ ನೋಡ್ಬೋದು. ಕ್ಯಾಂಡಿಡೇಟ್ ಕೀ, ಪ್ರೈಮರಿ ಕೀ, ಕಾಂಪೋಸಿಟ್ ಪ್ರೈಮರಿ ಕೀ, ಫಾರಿನ್ ಕೀ. ಇದು ಭಾಳ ಇಂಪಾರ್ಟೆಂಟ್ ರೀ ನಿಮ್ಮ ಎಕ್ಸಾಮಿಗೆ. 3 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಎ ರಿಲೇಷನ್ ಇನ್ ದಿ ರಿಲೇಷನ್ ಡಾಟಾ ಮಾಡೆಲ್. ಇದನ್ನು ಕೇಳಿದಾರೋ ಇಲ್ಲೋ, ಇದಿದೆ ಅಲ್ವಾ, ಇದು ಭಾಳ ಸಲ ಕೇಳಿದ್ದಾರೆ. ಯಾವುದು? ಕೀ ಟರ್ಮಿನಾಲಜೀಸ್ ಇನ್ DBMS, ಕೀ ಇನ್ ರಿಲೇಷನ್ ಡಾಟಾ ಬೇಸ್ ಇದಲ್ವ, ಟೈಪ್ಸ್ ಆಫ್ ಕೀನಲ್ಲಿ ಕ್ಯಾಂಡಿಡೇಟು, ಪ್ರೈಮರಿ. ಇದು ಭಾಳ ಸಲ ಕೇಳಿದ್ದಾನೆ ಆಯಿತಾ. ರೆಡಿಯಾಗಿ ಅದನ್ನು ಬಿಡಬೇಡಿ. ಚಾಪ್ಟರ್ 9 ಸ್ಟ್ರಕ್ಚರಲ್ ಕ್ವೆರಿ ಲ್ಯಾಂಗ್ವೇಜಸ್ ಇದೆ, SQL ಅಂತ ಕರಿತೀರಾ, ಹೌದಲ್ವಾ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. SQL ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜಸ್ ಅಂತ ಇದೆ. RDBMS ಅಂದರೆ ರಿಲೇಷನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ, ಹೌದಲ್ವಾ. ಇದು ಇದೆ ಅನ್ಸುತ್ತಲ್ವಾ, ನಮ್ಗೆ ಗೊತ್ತಾಗಲ್ಲ, ನೀವೇ ನೋಡ್ರಪ್ಪ ಇದೇನು ಅಂತ. ಲಾಂಗ್ ಕ್ವಶನ್ಸ್ ಅನ್ಸುತ್ತಿದ್ದು. ಸಿಂಗಲ್ ರೋ ಫಂಕ್ಷನ್, ಮಲ್ಟಿ ರೋ ಫಂಕ್ಷನ್. ಈ ಕಡೆ ಡಾಟಾ ಟೈಪ್ ಇನ್ SQL, ಈ ಕಡೆ ಕಾನ್ಸ್ಟೆಂಟ್ ಇನ್ SQL ಇದೆ. ಇಲ್ಲಿ ಚಾರ್, ವಾಚಾರ್, ಆಚಾರ ಅನ್ಕೊಳ್ಳಿ, ಮತ್ತು ಡಿಫ್ರೆನ್ಸ್ ಬಿಟ್ವೀನ್, ಹೌದಲ್ವಾ. ಡಿಫ್ರೆನ್ಸ್ ಬಿಟ್ವೀನ್ ಇರುವಂಥದ್ದು ಇವೆಲ್ಲ. ಚಾಪ್ಟರ್ 10ಗೆ ಬರ್ತಾಯಿದ್ದೀವಿ ಈಗ. ಚಾಪ್ಟರ್ 10ನಲ್ಲಿ ಕಂಪ್ಯೂಟರ್ ನೆಟ್ವರ್ಕನ್ನು ನೋಡ್ಬೋದು. ಇದು ನಮ್ಮ ಮಕ್ಕಳಿಗೆ ಭಾಳ ಇಷ್ಟವಾಗಿರುವಂಥ ಪಾಠ. ಎಲ್ಲ ಹ್ಯಾಕರ್ಸೇ ಕಂಪ್ಯೂಟರ್ ಸೈನ್ಸ್ ಅಂದರೆ 90%. ನೋಡಿ, ಈಗ ಇಟ್ ಈಸ್ ಇಂಟರ್ ಕನೆಕ್ಷನ್ ಅಮಾಂಗ್ 2 or more ಕಂಪ್ಯೂಟರ್ಸ್ ಆರ್ ಕಂಪ್ಯೂಟಿಂಗ್ ಡಿವೈಸಸ್ ಅಂತ. ನೆಟ್ವರ್ಕ್ ಅಂದ್ರೇ ಏನು? ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಸಂಪರ್ಕ ಬೆಳೆಸುವಂಥದ್ದು. ಟೈಪ್ಸ್ ಆಫ್ ನೆಟ್ವರ್ಕ್, ಅದರಲ್ಲಿ ಒಂದು ಪರ್ಸನಲ್ ನೆಟ್ವರ್ಕ್ ಅಂತೀರ, ಒಂದು ಲೋಕಲ್ ನೆಟ್ವರ್ಕ್ ಅಂತ ಹೇಳ್ತೀರ. ಪರ್ಸನಲ್ ನೆಟ್ವರ್ಕಿಗೆ PIN ಅಂತ ಕರಿತೀರ. ಲೋಕಲ್ ಏರಿಯಾ ನೆಟ್ವರ್ಕ್ ನಾನು ಹೇಳಿದ ಸ್ಮಾಲು ಇದು ಮಾಡ್ಕೊಂಡು, ಅದೇ ಕ್ಯಾಂಪಸ್ಸಲ್ಲೇ ಒಳಗಡೆ ವೈಫೈ ಅಥವಾ ಫೈಬರ್ ಮುಖಾಂತರ ಅಥವಾ ಕೇಬಲ್ಸ್ ಮುಖಾಂತರ 1 ಕಿಲೋಮೀಟರ್ ಲೆಕ್ಕದಲ್ಲಿ ಒಂದು ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತು, ಭಾಳ ಎಕ್ಸಾಮಿಗೆ ಬಂದಿದ್ದೀರಿ. ಇದು ಲ್ಯಾನು ನೆನ್ಪಿಟ್ಕೊಳ್ಳಿ ಆಯಿತಾ. ಪರ್ಸ್ನಲ್ ಏರಿಯಾ ನಿಮಗೆಲ್ಲರೂ ಕೂಡ ಆಲ್ ದಿ ಡಿವೈಸಸ್ ಆರ್ ವಿತಿನ್ ಎ ಅಪ್ರಾಕ್ಸಿಮೇಟ್ ರೇಂಜ್ ಆಫ್ 10 meters. ಅಂದರೆ ಮನೆ ಒಳಗಡೆ ಒಂದೇ ಮನೆಯಲ್ಲೇ ತಗೊಂಡಿರ್ತೀರಲ್ವ ಪರ್ಸನಲ್ ಇದು ಅಂತ, ಅದು ನೆಟ್ವರ್ಕು. ಎಲ್ಲರೂ ಯೂಸ್ ಮಾಡಲಿಕ್ಕೆ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಅಥವಾ ಲ್ಯಾಪ್ಟಾಪಿಗೆ ಥ್ರೂ USB ಆಗಿರ್ಬೋದು, ಮಾಡಮ್ ಆಗಿರ್ಬೋದು. ನಂತರದಲ್ಲಿ ಮೆಟ್ರೋಪೊಲಿಯನ್ ಏರಿಯಾ ನೆಟ್ವರ್ಕ್ ಅಂತ ಇದೆ. ಇದು 30 to 40 ಕಿಲೋಮೀಟ್ರ್ವರೆಗೂ ಕೂಡ ಇದು ಗೌರ್ಮೆಂಟ್ನವರು ಯೂಸ್ ಮಾಡ್ತವ್ರೆ. ಅರ್ಥ ಆಗುತ್ತಲ್ವ, ನೆನ್ಪಿಟ್ಕೊಳ್ಳಿ. ವೈಡ್ ಏರಿಯಾ ನೆಟ್ವರ್ಕ್ ಕೂಡ ಇದೆ. ನೆಟ್ವರ್ಕ್ ಡಿವೈಸಸ್ ಯಾವುದಾಗಿರ್ತವೆ ಅಂದರೆ ಮೋಡಮ್ ಆಗಿರುತ್ತೆ. ಡಿವೈಸಸ್ ಅಂದರೆ ಕನೆಕ್ಟ್ ಮಾಡಲಿಕ್ಕೆ ಏನೇನೋ ಉಪಯೋಗಿಸ್ತೀವಿ ಅಂತ. ಅಥವಾ ಎಥರ್ನೆಟ್ ಕಾರ್ಡ್ ಆಗಿರುತ್ತೆ, ಅದನ್ನು NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತಲೂ ಕೂಡ ಕರಿತೀವಿ. RJ44 ಹೊಸದಾಗಿ ಬಂದಿರುವಂಥದ್ದು. ಹಬ್ ಇದೆ, ಇವೆಲ್ಲ ಓಲ್ಡು. ಸ್ವಿಚ್ ಕೂಡ ಓಲ್ಡು, ರೂಟರ್ ಕೂಡ ಓಲ್ಡು,
ರೋಟ್ರೋ. ಇದು ಗೇಟ್ವೇ ಕೂಡ ಓಲ್ಡ್ ಆಗಿದೆ. ಓಲ್ಡ್ ಅಂದರೆ ಈಗ ನಾವು ನೋಡಿದ್ದೀವಿ ಹಂಗಾಗಿ ಓಲ್ಡು, ನೀವು ಯೂಸ್ ಮಾಡಿಲ್ಲ ಹಂಗಾಗಿ ಎಲ್ಲವೂ ಹೊಸವು ನಿಮ್ಮದೆ. ನೆಟ್ವರ್ಕ್ ಟೊಪೊಲಜಿ ನೋಡ್ಬೋದು. ಬಸ್ ಟೊಪೊಲಜಿ, ಪ್ರೋಸ್, ಕಾನ್ಸ್, ಸ್ಟಾರ್ ಟೊಪೊಲಜಿ. ನೆಟ್ವರ್ಕ್ ಟೊಪೊಲಜಿ ಕಲ್ತ್ರ ಮುಗೀತು. ಬಸ್ ಟೊಪೊಲಜಿ ಕಲೀರಿ, ನಂತರದಲ್ಲಿ ಸ್ಟಾರ್ ಟೊಪೊಲಜಿ ಕೂಡ ಕಲೀರಿ. ರಿಂಗ್ ಟೊಪೊಲಜಿ ಇದೆ, ಅದು ಕೂಡ ಕಲೀರಿ ಡಯಾಗ್ರಾಮು. ನೆಕ್ಸ್ಟ್ ಮೆಶ್ ಟೊಪೊಲಜಿ ಇದೆ, ಟ್ರೀ ಟೊಪೊಲಜಿ ಇದೆ. ಬರೀತೀರ ಕಂಟ್ರೋಲ್ ನೀವು 100%. ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ ಅಡ್ರೆಸ್ ಆ್ಯಂಡ್ IP ಅಡ್ರೆಸ್ ಅಂತ ಇದೆ. IP ಅಡ್ರೆಸ್ ಅಂದರೆ ಪ್ರತಿಯೊಂದು ಸಿಸ್ಟಮಿಗೆ ನೀವು ಪ್ರಾಪರ್ಟೀಸ್ನಲ್ಲೇ IP ಅಡ್ರೆಸ್ಸನ್ನು ನೋಡ್ಕೋಬೋದಾಗಿದೆ. ಏನಿದ್ದೀರಾ, ಇದು ಒಂದು ಫಿಸಿಕಲ್ಲಾಗಿ ಮತ್ತು ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್, ಇದು ಭಾಳ ಈಸಿ ಬರೀತೀರಾ. WWW ಅಂತ, ವರ್ಲ್ಡ್ ವೈಡ್ ವೆಬ್ ಅಂತ, ಇದು ಕೂಡ ಈಸಿ ಬರೀತೀರ ನೀವು. ನಂತರದಲ್ಲಿ ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ, ಮತ್ತು ಹಂಗೆ ಹೋಗಿರ. DNS ಅಂತ ಇದೆ, ಡೊಮೈನ್ ನೇಮ್ ಸಿಸ್ಟಮ್ ಆಗಿರ್ಬೋದು. ಚಾಪ್ಟರ್ 11 ಡಾಟಾ ಕಮ್ಯುನಿಕೇಷನ್ ಅಂತ ಇದೆ. ಇಟ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ 2 or more ಕನೆಕ್ಟೆಡ್ ಡಿವೈಸ್ ಲೈಕ್ ಲ್ಯಾಪ್ಟಾಪ್, PC, ಪ್ರಿಂಟರ್ಸ್ ಎಕ್ಸೆಟ್ರಾ. ಅದನ್ನೇ ನಾವು ಇದು ಅಂತ ಕರಿತೀವಿ, ಕಮ್ಯುನಿಕೇಷನು. ಡಿವೈಸ್ ದ ಸೆಂಡ್ ಡೇಟಾ ಓವರ್ ದಿ ನೆಟ್ವರ್ಕ್, ಕಂಪ್ಯೂಟರ್, ಲ್ಯಾಪ್ಟಾಪ್. ಮೆಜರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಅಂತ ಇದೆ, ಮೀಡಿಯಾ. ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ನೋಡ್ಬೋದು. ಸಿಂಪಲ್ ಕಮ್ಯುನಿಕೇಷನ್, ಹಾಫ್ ಡಿಪ್ಲೆಕ್ಸ್ ಕಮ್ಯುನಿಕೇಷನ್, ಫುಲ್ ಡಿಪ್ಲೆಕ್ಸ್ ಕಮ್ಯುನಿಕೇಷನ್. ಸ್ವಿಚಿಂಗ್ ಟೆಕ್ನಿಕ್ಸ್ ಇದೆ. ಲಾಸ್ಟ್ ಚಾಪ್ಟ್ರಲ್ಲಿದ್ದೀವಿ ಮಕ್ಕಳ, ಇರೋದೇ 11 ಚಾಪ್ಟರ್ ಅಲ್ವಾ, ಇದೇ ತಾನೇ ಸಿಲೆಬಸ್ ಇರೋದು. ಮತ್ತೆಲ್ಲ ಉಲ್ಟಾ ಹೊಡೆದಿರಪ್ಪ. ನನ್ನ ಪ್ರಕಾರ ಇದೇ ಸಿಲೆಬಸ್ಸು, 100% ಇದೇ ಬರುತ್ತೆ ನಾಳೆ ಎಕ್ಸಾಮಿಗೂ. ಎಲ್ಲ ಪ್ರಶ್ನೆಗಳು ನನ್ನ ಪ್ರಕಾರ 90% ಪ್ರಶ್ನೆಗಳು ಎಲ್ಲ ಇದೇ ವಿಡಿಯೋದಿಂದ ಬರುತ್ತೆ ಅಂದ್ಕೊಂಡಿದ್ದೀನಿ ನಾಳೆ ಎಕ್ಸಾಮಲ್ಲಿ. ಹಾಗಾಗಿ ಈ ವಿಡಿಯೋನ 20 ನಿಮಿಷ ಆದರೂ ನಾನು ಎಳಿತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್ ಪ್ರಿಪೇರ್ಡ್ ಬೈ ಅವರ್ ಜಯ ಭಾರತಿ ಮೇಡಮ್. ಗಾಡ್ ಬ್ಲೆಸ್ ಯು ಆಲ್ ಮೇಡಮ್. ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಸಲ್ಯೂಟು, ಒಂದು ಗ್ರೀಟಿಂಗ್ಸು, ಜೊತೆಗೆ ಒಂದು ಗ್ರ್ಯಾಟಿಟ್ಯೂಡ್ ಎಲ್ಲವೂ ಕೂಡ ನಿಮಗಾಗಿ. HTTP ಹೈಪರ್ ಟೆಕ್ಸ್ಟ್ ಪ್ರೋಟೋಕಾಲ್ ಅಂತ ಕರಿತೀವಿ, ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ನೆನ್ಪಿಟ್ಕೊಳ್ಳಿ. FTP ಅಂತ ಹೇಳಿದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ SMTP ಅಂದರೆ. TCP ಅಂದರೆ ಟ್ರಾನ್ಸಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ. PPP ಅಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತ. ಸೆಕ್ಯೂರಿಟಿ ಎಕ್ಸ್ಪೆಕ್ಟ್ಸ್ ಅಂತ ಇದೆ. ಟೈಪ್ಸ್ ಆಫ್ ಮಾಲ್ವೇರಲ್ಲಿ ನೋಡ್ಬೋದು. ವೈರಸ್ ಅಂತ ಕರಿತೀವಿ, ಒಂದು ಟ್ರೋಜನ್ ಅಂತ ಹೇಳ್ತೀರಾ, ಒಂದು ರ್ಯಾನ್ಸಮ್ ವೇರ್ ಹೇಳ್ತೀರಾ, ಒಂದು ಸ್ಪೈ ಹೇಳ್ತೀರಾ, ಇನ್ನೊಂದು ವಾರ್ಮ್ ಅಂತ ಹೇಳ್ತೀರಾ, ಆಯಿತಾ. ಆ್ಯಡ್ವೇರ್ ಭಾಳ ಇದ್ದಾವೆ, ಭಾಳ ಇಂಪಾರ್ಟೆಂಟ್ ಚಾಪ್ಟರ್. 5 ಅಂಕದ ಒಂದು ಫಿಕ್ಸ್ ಇದರಲ್ಲಿ. ಮೆಥಡ್ಸ್ ಆಫ್ ಮಾಲ್ವೇರ್ ಐಡೆಂಟಿಫಿಕೇಷನ್ ಯೂಸ್ಡ್ ಬೈ ಆಂಟಿವೈರಸ್ ಇದೆ. ಟೈಪ್ಸ್ ಆಫ್ ಸೆಕ್ಯೂರಿಟಿ ಥ್ರೆಡ್ಸನ್ನು ಕೂಡ ನೋಡ್ಬೋದು, ಆಯಿತಾ. ಅದರ ಒಂದು ಕೀ ಲಾಗರ್ಸನ್ನು ಕೂಡ ತಾವುಗಳು ನೋಡ್ಬೋದು. ಆಯಿತು ಅನ್ಸುತ್ತೆ ಇಲ್ಲಿಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಎಕ್ಸಾಮ್ ಆದಮೇಲೆ ಖುಷಿಯಾಗಿ ಕ್ವಶನ್ ಪೇಪರ್ ಕಳಿಸಿ, ಖುಷಿಯಾಗಿ ಕೀ ಆನ್ಸರ್ ಕೂಡ ಕಳಿಸಿದರೆ ತುಂಬ ಖುಷಿಯಾಗ್ತೀವಿ ರ್ಯಾಂಕ್ ಸ್ಟೂಡೆಂಟ್ಸ್ಗಳು.